ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತಿನ ಈ ಒಂದು ಕಥೆಯಲ್ಲಿ ನಮ್ಮ ಶಿವಲಿಂಗನಿಗೆ ಹೆಣ್ಣು ನೋಡೋದಕ್ಕೆ ಬಂದಿದ್ದೇವೆ. ಇಲ್ಲಿ ಯಾವ ಥರ ಒಂದು ಸಂಭಾಷಣೆ ಆಗುತ್ತೆ ಅಂತ ನಾವು ತೋರಿಸ್ತಾ ಇದ್ದೇವೆ. ಇವಾಗ ಹೆಣ್ಣು ನೋಡೋ ಶಾಸ್ತ್ರ ನಡೆಯುತ್ತೆ. ಎಲ್ಲರಿಗೂ ನಮಸ್ಕಾರಗಳು. ನಮಸ್ಕಾರ ರೀ. ನನ್ನ ಹೆಸರು ಶಾಣಪ್ಪ ಅಂತ. ನಾನು ಹುಡುಗಿದಳಲ್ರಿ ಲೀಲಾ ಅಂತದಳಲ್ಲ ಅವರಪ್ಪ ರೀ ನಾನು. ನಮಸ್ಕಾರ ರೀ. ನಾನು ಹುಡುಗದನಲ್ರಿ ಶಿವಲಿಂಗದನಲ್ಲ ಅವ್ರ ಅಣ್ಣ ರೀ. ನಮ್ಮಪ್ಪರಿಲ್ರಿ, ನಮ್ಮವರು ಊರಾಗದಾರ್ರಿ. ಅವ್ರಿಗೆ ವಯಸ್ಸಾಗೈತೆ ಬರೋಕ್ಕಾಗಿಲ್ಲ. ನಾನು ದೊಡ್ಡ ತಣ್ಣ ರೀ. ಈತ ಎರಡನೇದತ್ತ ರೀ ಸಿದ್ದಪ್ಪ ಅಂತ. ಮೂರನೇದತ್ತ ಅಲ್ಲಿ ಬೇರೆ ಊರಾಗಿರ್ತಾನೆ ರೀ. ನಾಲ್ಕನೇದತ್ತ ಈತ ಶಿವಲಿಂಗ ರೀ. ಆಕೆದಳಲ್ರಿ ನಮ್ಮ ತಂಗಿ ರೀ ನಾಗಮ್ಮ ಅಂತಕ್ಕೆ. ಹೌದನ್ರಿ. ಅದೇ ಅಂದಿದ್ರು ನೀವು 4 ಮಂದಿ ಅಂತ ಅಣ್ಣ ತಮ್ಮರು, ಒಬ್ಬಾಕಿ ತಂಗಿ ಅಂತ ಹೇಳಿದ್ರು. ಇವ್ರನ್ರಿ ತಂಗಿಯಮ್ಮರು. ನಮಸ್ಕಾರ ಅಮ್ಮರ. ನಮಸ್ಕಾರ ರೀ ಅಪ್ಪಾರ. ನಮಸ್ಕಾರ. ನಾನು ಅವ್ರ ತಂಗಿರಿ. ನನಗೊಂದು ಮಗ ಐತ್ರಿ. ಅಲ್ಲ ನಮ್ಮವ್ವ ಊರಾಗಿರ್ತೀವಿ. ಹೌದನ್ರಿ. ಅಂದ್ರೆ ತಗರಿ ಗೊತ್ತೈತೆ. ಏನು ಮಾಡೋಕ್ಕಾಗ್ತೈತಮ್ಮ. ಹಂಗೆ ಮತ್ತು ಜೀವನ ಬಂದಂಗೆ ಹೋಗ್ಬೇಕು. ಏನು ತಿಳ್ಕೆಡ್ಸ್ಕೊಬೇಡಮ್ಮ. 4 ಮಂದಿ ಬೇಕಾದಂಗೆ ಅಣ್ಣನವ್ರು ಅದಾರ. ಎಲ್ಲ ಚಲೋತ್ನಾಗಿರಿ. ತಿಳ್ಕೆಡ್ಸ್ಬಿಡ. ನೋಡೋಕೆ ಎಷ್ಟು ಚಂದ ಲಕ್ಷಣವಾಗಿ ಹೆಂಗೆ ಗದ್ದೆಮ್ಮ ನೀನು ಚಲೋತ್ನಾಗಿರಮ್ಮ. ಹ್ಞೂ ರೀ ಅಪ್ಪರ. ಅಷ್ಟ ಅಣ್ಣನವರು ಅದಾರಂತ ಒಂದು ಧೈರ್ಯ ರೀ. ಹಂಗಾಗಿ ನಾನು ತಿಳ್ಕೆಡ್ಸಲ್ಲ ಸುಮ್ಮನೆ ರೀ. ಅಂದಂಗೆ ಈಕಿ ನಮ್ಮ ಮನೆಯಾಕ್ರಿ. ಈಕಿನ ಹೆಸರು ಪಾರ್ವತಿ ಅಂತ. ನಮಸ್ಕಾರ ಅಮ್ಮಾರ. ಆರಾಮದಿರಿ ಎಲ್ಲರೂ? ಹ್ಞೂ ರೀ ಅವ್ರು ಆರಾಮದಿವ್ರಿ. ನಾವೆಲ್ಲರೂ. ನೀವು ಆರಾಮದಿರಲ್ರಿ? ಅಂದಂಗೆ ಈಕೆ ನಮ್ಮ ಅತ್ತಿಗೆಮ್ಮ ರೀ. ಈತ ಎರಡನೇ ನಮ್ಮ ಸಿದ್ದಪ್ಪಣ್ಣದನಲ್ರಿ. ಹತ್ತನೇ ಹೆಂಡ್ತಿ ಶರಣಮ್ಮ ಅಂತೇಳಿ. ನಮ್ಮ ಶಿವಪ್ಪಣ್ಣದನ್ನ ಅಲ್ಲಿ ಕುಂತಾನಲ್ಲ, ಅವ್ರ ಹೆಂಡ್ತಿ ಊರಾಗದಾರ್ರಿ. ಅವ್ರಿಗೀಗ ಈ ಮೊನ್ನೆ ಹೆಣ್ಣು ನಡೆದಾರ್ರಿ. ಹಂಗಾಗಿ ಬಾಣ ತಂದಾಗ ಊರಾಗದಾರಿ. ಹೆಣ್ಣಾಗೈತ್ರಿ. ಹೌದಣ್ಣ. ಚಲೋ ಆಗ್ತಾಗ ಹೆಣ್ಣಾಗೈತಿ. ಮಹಾಲಕ್ಷ್ಮಿ ಬಂದಣ ಚಲೋ ಆಗ್ತಾಳ ಮನೆ. ಅಂದಂಗೆ ಅವನು ನೋಡ್ರಿ ಹುಡುಗ ಶಿವಲಿಂಗ ಅಂತೇಳಿ ಗೌರ್ಮೆಂಟ್ ಕೆಲಸದಾಗದಾನ. ಚಲೋ ಪಗಾರ ತಗೊಂತಾನ. ಈಗ ನಮ್ಮ ಮದುವೆ ಅವನ ಲಗ್ನ ಎಲ್ಲಾರ್ದು ಉಳ್ಕೊಂಡೈತಿ. ನಮಸ್ಕಾರ. ನಮಸ್ಕಾರಪ್ಪ. ನಮಸ್ಕಾರ. ಅಲ್ಲಪ್ಪ, ಹುಡುಗ ತಲೆ ಹೊಟ್ಟ ಕೂದಲನ ಇಲ್ಲಲ್ಲ, ಹಿಂಗೆ ಸುಮ್ಮನಿರ. ನಿಮ್ಮ ಅವನು ಕೂದಲು ತಗೊಂಡು ಏನು ಮಾಡ್ತೈತಿ? ಬೇಕಾದಂಗೆ ಸರ್ಕಾರಿ ನೌಕರಿ ಆಗದನ. ಬೇಕಾದಂಗೆ 2 ಎಕರೆ ಹೊಲ ಬರ್ತೈತೆ. ಯಾಕೆ ತಿಳ್ಕೆಡ್ಸಿ ಅಂತಿದ್ದಿ? ಆರಾಮಾಗಿರ್ತಾರೆ. ಅದ್ರಾಗ ನೋಡಿದಿಲ್ಲ ಎಲ್ಲ ಎಷ್ಟು ಸಂಸ್ಕೃತವಂತರದಾರ. ಯಾಕೆ ತಿಳ್ಕೆಡ್ಸಿ ಅಂತಿದ್ದಿ? ಸುಮ್ಮನೆ ಕರ್ಕೊಂಬೋಗು. ಅಣ್ಣಾರ ಕುಡ್ರಿ, ಚಾ ಕುಡ್ರಿ ಎಲ್ಲರೂ. ಬಡವ್ರ ಮನೆ ರೀ. ಸ್ವಲ್ಪ ಒಂಚೂರು ಹೊಂದಾಣಿಕೆ ಮಾಡ್ಕ್ಯಾರ್ರಿ. ಬಡವ್ರ ಮನೆ ರೀ, ರೈತರ ಮನೆ ರೀ. ಬೆಳೆದಿದ್ದ ದುಡ್ಕೊಂಡು ತಿನ್ಬೇಕು. ಏನು ನಮ್ದೇನಿಲ್ಲ ನೋಡ್ರಿ ಜಾಸ್ತಿ. 1 ಎಕರೆ ಹೊಲ ಐತೆ ಅಷ್ಟ. ಒಬ್ಬಾಕಿ ಮಗಳದಾಳ. ಅವ್ರಿಗೆ ಆಕಿಗೆ ಒಬ್ಬಂದು ಗಂಡು ಹುಡುಗ ಐತೆ. ಆಕಿ ತಮ್ಮದನ ಇಷ್ಟ. ಸ್ವಲ್ಪ ಹೊಂದಾಣಿಕೆ ಮಾಡ್ಕ್ಯಾರಿ ಅಪ್ಪಾರ. ಇರ್ಲಿ ಬಿಡ್ರಿ ಅಣ್ಣಾರ, ಇರ್ಲಿ ಬಿಡ್ರಿ. ಏನು ನಡಿತೈತೆ ಹೊಂದಾಣಿಕೆ ಮಾಡ್ಕೊಳಮ್ರಿ ಅಪ್ಪಾರ. ನಾವು ರೈತರದೇವ್ರಿ. ರೈತರ ಮನೆದೆಲ್ಲ ಹೆಂಗಂತ ಗೊತ್ತೈತೆ. ಎಲ್ಲ ನಮಗೆಲ್ಲ ಹೊಂದಾಣಿಕೆ ಆಗ್ತೈತೆ ಹೇಳ್ರಿ. ನೀವೇನು ತಿಳ್ಕಿಡ್ಸಿಬಿಟ್ಟು ಹುಡುಗಿನ ತೋರಿಸ್ರಿ ಅಷ್ಟೇ. ಹೋಗ ಕರ್ಕೊಂಬೋಗು. ಲೀಲಮ್ಮನ ಕರ್ಕೊಂಬೋಗು ಹೋಗು. ಶಿವಪ್ಪಣ್ಣವ್ರ ಚಾ ಹಂಗೆ ಇಟ್ಟಿರಲ್ಲ, ಕುಡ್ರಿ. ಏನಂಗೆ ನೀಲಮ್ಮ ಆರಾಮದ್ದೆ? ಹ್ಞೂ ರೀ ಅಮ್ಮಾರ ಆರಾಮದೀನಿ ರೀ. ನೀವು ರೀ? ಹ್ಞೂನವ ಆರಾಮದೀನಿ. ನಾನು ಈತ ನಮ್ಮ ತಮ್ಮ ಶಿವಲಿಂಗ ಅಂತ. ಈಗ ನೋಡಕ್ಕೆ ಬಂದೀವಿ. ನೋಡು ಕರೆಕ್ಟಾಗಿ ಇಷ್ಟ ಆದ್ರೆ ಹ್ಞೂ ಅನ್ನ, ಇಲ್ಲಾಂದ್ರೆ ಇಲ್ಲ. ಏನು ಯಾರ್ದು ಬಲವಂತ ಏನಿಲ್ಲ. ನೋಡಿ ಸರಿ. ಅಮ್ಮರ ಆಕೆ ನಂಗೇನಿರೋದ್ರಿ. ಆಕೆ ನಮ್ಮ ಮುದ್ದಿನ ಮಾಡಾದ್ರೂ ನಾವೇನು ಹೇಳ್ತೀವಿ ಅದಕ್ಕೆ ಇದು ಮಾಡಲ್ರಿ. ನಾವು ಆಕೆ ಕೇರ್ ಇದು ಮಾಡಲ್ರಿ. ಆಕೆಗೆ ಗೊತ್ತ್ರಿ ನಾವೆಲ್ಲ ಇದು ಮಾಡೋರು ಚಲೋದ ಮಾಡ್ತೀವಿ ಅಂತ. ಆಕೇನು ಇದು ಮಾಡಲ್ತಾಗ್ರಿ. ಆದ್ರೆ ನಿಮ್ಗೆ ಯಾಕೆ ಅನ್ಮಾನ ಎದುರಿಗೆ ನೀವು ಒಂದ್ಸರಿ ಕೇಳಿರ್ಬೇಕಾದ್ರೆ. ಹಂಗಂತ ಅಲ್ಲವ ಮದುವೆ ಮಾಡಿ ಕೇಳಾಕಿ ಆಕೆ. ಹಂಗಾಗಿ ಆಕಿನೂ ಒಂದು ಮಾತು ಕೇಳ್ಬೇಕು. ಏನವ ನೀಲಮ್ಮ, ಹುಡುಗ ಏನು ನಿನಗೇನು ಚಲೋ ಅನ್ಸಿದ್ನ ಏನಂಬದು ಹೇಳ್ಬಿಡು. ಮತ್ತೆ ಇದು ಮಾಡಿ ಕೇಳಕ್ಕೆ ಹೋಗ್ಬೇಡ. ಏನು ನಿಮ್ಮಪ್ಪ ಅಂತಾನ ನಿಮ್ಮವ್ವ ಅಂತಾನ ಅಂತೇನಿಲ್ಲ. ನಿನಗೆ ಹೆಂಗೆ ಅನ್ಸಿದ್ನ ಏನಂತ ಹೇಳ. ಅಮ್ಮರ ನಂದು ಏನು ಇಲ್ಲ ರೀ. ನಮ್ಮವ್ವ ನಮ್ಮಪ್ಪ ಹಿಂಗೆ ಅಂತಾರೆ, ನಾನು ಹಂಗೆ ನಂದೇನು ಇಲ್ಲ ರೀ ಅಮ್ಮರ. ಸ್ವಲ್ಪ ನಾಚಿ ಸ್ವಭಾವ ಜಾಸ್ತಿ ರೀ. ಹಂಗಾಗಿ ಹೋಗ್ಬಿಟ್ಟಲ್ರಿ ಒಳಗೆ. ನಾಚಿ ಅಂತ ಹೇಳ್ರಿ ಭಾಳ. ಅದ್ರಾಗೆಲ್ಲ ದೊಡ್ಡವರಿದ್ರಪ್ಪ ಅಂದ್ರೆ ಸ್ವಲ್ಪ ಇದು ಮಾಡ್ತಾರೆ. ಹ್ಞೂ ರೀ ಹಂಗೆ ಇರ್ಬೇಕು. ಸ್ವಲ್ಪ ನಾಚಿ ಇರ್ಬೇಕು. ಚಲೋ ಹೇಳ್ತಾವ ರೀ. ನಮಗೇನು ಮತ್ತೆ ನೋಡಂಗೆ ನಗಮಕ್ಕ ಕೇಳ ಏನಂತ ಶಿವಲಿಂಗ ಕೇಳ ಹೇಳ್ರಿ. ಏನಪ್ಪ ಶಿವಲಿಂಗ ಏನಂಬದು ನಿಂದು ಏನಂತ ಹೇಳ. ನಂದೇನಿಲ್ಲ ನಾಗಮ್ಮಕ್ಕ. ನಿಮ್ಗೆಲ್ಲರಿಗೆ ಹ್ಞೂ ಅಂದ್ರೆ ನನಗೆ ಹೂನ. ನಂದೇನು ನಡೀತಿತ್ತ. ನಿಮ್ಮ ಹ್ಞೂ ಅಂದ್ರೆ ಹ್ಞೂ ರೀ. ದೊಡ್ಡ ಜಿಟ್ಟೆ ನೀನಂತ. ನಮಗೆ ಬ್ಯಾಡ ಅಂತ ನೋಡಿ ಅಂದ್ರೆ ಬ್ಯಾಡ ನೀನೇ.
ಹಂಗೆ ನಾಗಮ್ಮಕ್ಕ ನೀನು ಎಲ್ಲರಿಗೆ ಚಲೋದು ಬಯಸ್ತಿದ್ದಿ, ಎಲ್ಲರೂ ಕೂಡ ಚಲೋ ಇದು ಮಾಡ್ತಿದ್ದಿ, ಎಲ್ಲರೂ ಒಳ್ಳೇದನ್ನು ಬಯಸ್ತಿದ್ದಿ ಅಂತೇಳಿ ನೀನು ಕರ್ಕೊಂಬಂದಿರೋದು. ನೋಡವ ನಿನಗೆ ಇಷ್ಟ ಆಯ್ತಪ್ಪ ಅಂದ್ರೆ ಹೂವನ್ನು, ಇಲ್ಲಾಂದ್ರೆ ಬ್ಯಾಡ ಅಂದ್ರೆ ಬಿಡು, ನನಗೇನಿಲ್ಲ. ಬ್ಯಾಡ ಅಂದ್ರೆ ನಾನು ಬಿಡ್ತೀನಿ, ನಂದೇನು. ನಮ್ಮ ಅಕ್ಕನ ಮೇಲೆ ನಾನು ಪೂರ್ತಿ ಭರವಸೆ ಐತವ, ನನಗೇನು ಹಂಗೇನಿಲ್ಲ. ಮತ್ತು ಶಿವಪ್ಪಣ್ಣ ಅತ್ತೇನು ಹೂವನಕತ್ತ ನೋಡ್ರಿ. ಮತ್ತು ನಿಮ್ಗೆ ಹೆಂಗೆ ಅನಿಸ್ತೈತೆ ನೋಡ್ರಿ ಸಿದ್ದಪ್ಪಣ್ಣ, ಶಿವಪ್ಪಣ್ಣ ನೋಡ್ರಿ. ಹ್ಞೂ ತಗೊಳ ಆತ ಹ್ಞೂ ಅನ್ನಪ್ಪ ಅಂದ್ರೆ ಆಯ್ತು, ನಮ್ದೇನೈತೆ ಮಾಡ್ಕೇವಂತ ಹ್ಞೂ ಅಂದ್ರೆ ಆಯ್ತು ಆಗ್ತವೆ. ನೋಡ್ರಿ ಅಣ್ಣಾರ ಆಯ್ತು, ನಮ್ಮ ಹುಡುಗ ಏನು ಇಷ್ಟ ಆಗೈತೆ ಅಂತ ಮತ್ತು ನೀವು ನೋಡ್ರಿ, ಮತ್ತು ನಿಮ್ಮ ಮಗಳನ್ನ ಕೇಳಂಗಿದ್ರೆ ಕೇಳ್ರಿ ಏನಂತ ಇದು ಮಾಡ್ರಿ. ಆಯ್ತವ್ರಿ, ನಮ್ಮ ಹುಡುಗಿನೂ ಇಷ್ಟ ಆಗೈತೆ, ಆಕೆ ನಾಚ್ಕೊಂಡು ಹೋಗೋದ್ರಾಗ ಗೊತ್ತೈತಿ. ಇನ್ನೊಂದು ಅಂತ ನನ್ನ ಮಗಳೇನು ಇದು ಮಾಡಲ್ಲ ತಗೋರಿ, ಏನು ಇದು ಮಾಡಿ ಕೇಳಕ್ಕೆ ಹೋಗ್ಬಿಟ್ರಿ. ಆಯ್ತು ತಗೋರಿ, ಹುಡುಗನೂ ಹುಡುಗಿ ಒಪ್ಪಿಯಾಳ, ಹುಡುಗಿನೂ ಹುಡುಗ ಒಪ್ಪಿಯಾಗೇನ ಅಂತ ಹೇಳ್ತೀರಿ. ಮತ್ತು ಏನೈತೆ ಮುಂದೆ ಮಾತುಕತೆ ಎಲ್ಲ ಇದು ಮಾಡಿಬಿಡ್ರಿ, ಮತ್ತು ಮುಂದೆಲ್ಲ ಇದು ಮಾಡ್ಕೇರಿ. ಆಯ್ತು ರೀ, ಇದೆಲ್ಲ ಮುಗಿತೀಗ. ನೀವು ಒಂದು ಸಲ ಬರ್ರಿ ನಮ್ಮ ಮನೆಗೆ, ಮಂತನ ನೋಡೋಕೆ ಬರ್ರಿ. ಮಂತನ ನೋಡೋಕೆ ಬಂದು ಅದು ಮುಂದೆ ಏನೈತೆ ಮದುವೆ ಮಾತುಕತೆ ಮುಗಿಸಿ ಮದುವೆ ಮಾಡಿಬಿಡಮ್ರಿ ಜಲ್ದಿ. ಆಯ್ತು ತಗೋರಿ, ಅಷ್ಟ ಮಾಡಮ್ರಿ. ಆಯ್ತು, ಇವತ್ತು ಸೋಮವಾರ, ನಾವು ನಾಳೆ ಮಂಗಳವಾರ ಇಲ್ಲ, ಮತ್ತು ಬುಧವಾರ ಗುರುವಾರ ಬರ್ತೀವಿ ತಗೋರಿ ಮಂತನ ನೋಡೋಕೆ. ನಾವು ಬಂದ್ರೆ ಭಾಳ ಮಂದಿ ಬರಲ್ರಿ, ನಾವು ಒಂದಿಬ್ಬರು ಬಂದಿರ್ತೀವಿ ಅಷ್ಟೇ. ಬಂದು ನೋಡ್ಕೊಂಬರ್ತೀವಿ, ನೋಡ್ಕೊಂಬಂದು ಅದೇನೈತೆ ಮುಂದೆ ಮಾಡಿ ಮುಂದಕ್ಕೆ ಜಲ್ದಿ ಮುಗಿಸ್ಬಿಡಮ್ ತಗೋರಿ. ಮತ್ತು ಅದು ಕೊಡೋದು ತಗೊಳ್ಳೋದು ನೋಡ್ರಿ, ಮಾತಾಡ್ರಿ. ನೋಡ್ರಿ, ಕೊಡೋದು ತಗೊಳ್ಳೋದು ಅನ್ನೋಕೆ ಏನು ಅಷ್ಟ ಕೊಡ್ರಿ ಇಷ್ಟ ಕೊಡ್ರಿ ಅಂತ ಏನು ಕೇಳೋಕ್ಕಲ್ಲ. ಹುಡುಗ ಮತ್ತು ಸರ್ಕಾರಿ ನೌಕರಿ ಆಗದಾನೆ, ನಿಮ್ಗೇನು ತಿಳಿತೈತೆ ಅದನ್ನ ಕೊಡ್ರಿ, ಇದನ್ನ ಕೊಡ್ರಿ ಅಂತ ಬಾಯಿ ತೆಗೆದು ಕೇಳಲ್ಲ. ನಿಮ್ಗೆ ಇಷ್ಟ ಬಂದಿದ್ದು ಹಳೆಯಾಗ ಮಾಡ್ಸಾಕಂಗಿದ್ರೆ ಹಳೆಯಾಗ ಮಾಡ್ಸಾಕ್ರಿ, ನಿಮ್ಮ ಮಗಳಿಗೆ ಮಾಡ್ಸಾಕಂಗಿದ್ರೆ ಮಗಳಿಗೆ ಮಾಡ್ಸಾಕ್ರಿ. ಇಷ್ಟ ಕೊಡ್ರಿ, ಇದನ್ನ ಕೊಡ್ರಿ, ಹಿಂಗೆ ಮಾಡ್ರಿ ಅಂತ ಏನು ಕೇಳೋಕೆ ಹೋಗಲ್ಲ. ನೋಡ್ರಿ ಮತ್ತೆ ಹೆಂಗೆ ನಿಮ್ಮ ಮನಸ್ಸು. ಹಂಗಂದ್ರೆ ಹೆಂಗೆ ಆತೈತೆ ರೀ, ಅದೇನು ಮರ್ಯಾದಿರುತ್ತೆ ಅದನ್ನ ಮಾಡ್ಬೇಕಲ್ರಿ ನಾವು. ಉಳಿದದ್ದು ಹಂಗಂದ್ರೆ ಹೆಂಗೆ ಬರ್ತೈತೆ ತಗೋರಿ. ಅಲ್ಲ, ಇವಾಗಲೇ ಇದನ್ನೆಲ್ಲ ನೀವು ಯಾಕೆ ಮಾತಾಡಕತ್ತೀರಿ? ಫಸ್ಟ್ ನೀವು ಮಂತನ ನೋಡೋಕೆ ಬರ್ರಿ. ಮಂತನ ನೋಡೋಕೆ ಬಂದಿಂದ ನಾವು ಇನ್ನೊಂದು ಸಲ ಬರ್ತೀವಿ, ಬಂದು ಏನೈತೆ ಕೊಡೋದು ತಗೊಳ್ಳೋದೆಲ್ಲ ಮಾತಾಡಿ ಮದುವೆ ಎಲ್ಲ ಏನಂತ ಮಾಡಿ ಮುಗಿಸೋಣ. ಆಯ್ತು ತಗೋರಿ ಶಿವಪ್ಪಣ್ಣರ, ಅಷ್ಟ ಮಾಡಮ್ ತಗೋರಿ. ನಾನು ನಿಮ್ಮ ಮನೆ ಬಗ್ಗೆ ಕೇಳೇನು ತಗೋರಿ, ಎಲ್ಲ ಚಲೋ ಫ್ಯಾಮ್ಲಿ ಅಂತಲೇ ಹೇಳ್ಯಾರ. ಅದನ್ನೇನು ಮತ್ತೆ ಒಳ್ಳೆ ಇದು ಮಾಡೋಂಥದ್ದು ಏನಿಲ್ಲ, ಎಲ್ಲ ಚಲೋ ಫ್ಯಾಮ್ಲಿ ಅಂತಲೇ ಹೇಳ್ಯಾರ. ಎಲ್ಲ ಇದು ಮಾಡೋಣ ತಗೋರಿ, ಏನು ಇದು ಮಾಡ್ಬಿಟ್ರಿ. ಆಯ್ತು ತಗೋರಿ, ಅಂದ್ರೆ ಬರ್ರಿ ನೀವು ಗುರುವಾರ ಬರ್ರಿ, ಮಂತನ ನೋಡೋಕೆ ಬರ್ರಿ, ನಡೀತೈತೆ. ಆಮೇಲೆ ಅದಾಗಿಂದ ಉಳಿದು ಮಾತಾಡೋಣ. ಆಯ್ತು, ಅಷ್ಟ ಮಾಡಮ್ ತಗೋರಿ, ಬರ್ತೀವಿ ತಗೋರಿ ಗುರುವಾರ. ನಾಷ್ಟ ತಗೊಂಬೋ. ನಾಷ್ಟ ಗೀಷ್ಟೆಲ್ಲ ತಿಳಿ ಕಿಡ್ಸ್ಕೊಳಕ್ಕೆ ಹೋಗ್ಬಿಟ್ರಿ, ಸಾಕಿಷ್ಟ ಚಾ ಕುಡ್ದಲ್ಲ ಆಯ್ತು, ನಾಷ್ಟಗಿಷ್ಟ. ಹಂಗಂದ್ರೆ ಹೆಂಗೆ ಆತೈತೆ ರೀ, ಇಲ್ಲಿ ತಾನೆ ನೋಡೋಕೆ ಬಂದು ಬರ್ರಿ, ಚಾ ಅಷ್ಟ ಕುಡಿಸಿ ಕಳ್ಸಮ್ಮನು. ಇರ್ರಿ ನಾಷ್ಟ ಮಾಡ್ಯಾರ, ತಗೊಂಬಂದು ಕೊಡ್ತಾರೆ ಅಷ್ಟ. ತಗೋರಿ ನಾಷ್ಟ ತಗೋರಿ, ಎಲ್ಲರೂ ನಾಷ್ಟ ಮಾಡಿರಿ. ನಾಷ್ಟ ಮಾಡಿಂದ ಸ್ವಲ್ಪ ಚಾಗಿ ಕುಡ್ದು ನಾನು ಸ್ವಲ್ಪ ಕುಂತು ಇದು ಮಾಡಂತ. ಇಲ್ಲ ಎಲ್ಲರೂ ಮತ್ತೆ ಚಾಗಿ ಅಂತ ಇದು ಮಾಡ್ಕೊಂಡು ಕುಂದ್ರಬೇಡ್ರಿ. ನಾವು ಆಯ್ತು ನಾಷ್ಟ ಮಾಡ್ಕೊಂಡು ಹೋಗ್ತೀವಿ ತಗೋರಿ. ಮತ್ತೆ ಆ ಕಡೆ ನಮಗೆ ಬಸ್ ಸಿಗಲ್ಲ, ಆ ಕಡೆಯಿಂದ ಮತ್ತೆ ಪಾಂಕೆಲ್ಲೂರ್ಲಿಂದ ನಡ್ಕೊಂಡು ಹೋಗೋಕ್ಕಾಗತ್ತೆ ನಾವು. ಅಲ್ಲಿಂದ ಮತ್ತೆ ಬಸ್ ಸಿಗಲ್ಲ, ಲೇಟಾಗಿ ಹೋದ್ರೆ ಓದ್ತೀವಿ ತಗೋರಿ. ಆಯ್ತು, ನಾವು ಮಾಡ್ಕೊಂಡು ಹೋಗ್ತೀವಿ ತಗೋರಿ. ಆಯ್ತು, ಹೌದಲ್ರಿ, ಆ ಕಡೆ ಬಸ್ ಸಿಗಾಗಲ್ಲ. ಆಯ್ತು ತಗೋರಿ, ಸರಿ ತಗೋರಿ. ಓಕೆ ಸ್ನೇಹಿತರೆ, ಈ ಒಂದು ಕಥೆಯ ಭಾಗವು ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಮುಂದಿನ ಭಾಗವು ಮುಂದಿನ ಸಂಚಿಕೆಯಲ್ಲಿ ಪ್ರಾರಂಭವಾಗುತ್ತದೆ, ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುತ್ತದೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಂದು ವಿನಂತಿ ಮಾಡಿಕೊಳ್ಳೋದೇನೆಂದರೆ, ತುಂಬ ಜನ ನೋಡ್ತಾ ಇದ್ದಾರೆ ಆ ಕಥೆಯನ್ನು, ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ದಯವಿಟ್ಟು ಎಲ್ಲರೂ ಕಥೆ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಸಂತೋಷದ ವಿಷಯ ಏನಂದರೆ, ನನ್ನ ಒಂದು ಯೂಟ್ಯೂಬ್ ಚಾನಲ್ ಇವತ್ತು 100 ಜನ ಸಬ್ಸ್ಕ್ರೈಬರ್ಸ್ನ ದಾಟಿದೆ. 100 ಜನ, ಕೆಲವೊಬ್ಬರು ಲಕ್ಷಾನುಗಟ್ಟಲೆ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಬಟ್ ನಮ್ಮದಿನ್ನೂ ಸಣ್ಣ ಚಾನಲ್ಲು, ಇವಾಗಿನ 100 ಜನ ಆಗಿದ್ದಾರೆ. ಸೊ ಇಲ್ಲಿಂದ ಬೆಳೆಯುತ್ತೆ ನಮ್ಮ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಕ್ಕಂಥ ಎಲ್ಲ ನನ್ನ ಒಂದು ವೀಕ್ಷಕ ವೃಂದಕ್ಕೆ ಎಲ್ಲರಿಗೂ ನಾನು ಒಂದು ಆಭಾರಿಯಾಗಿದ್ದೇನೆ. ನಿಮಗೆ ಇಷ್ಟವಾಗುವಂಥ ಕಥೆಯನ್ನು ಮುಂದಿನ ದಿನಗಳಲ್ಲಿ ಕೊಡ್ತೇನೆ. ಎಲ್ಲರಿಗೂ ಧನ್ಯವಾದಗಳು.